ಬಹುಶಃ ನೀವು ನನ್ನ ಹಿಂದೆಗಡೆ ನೋಡ್ತಾ ಇರೋ ಒಂದು ಕಟ್ಟಡ ಕಾಣಿಸ್ತಾ ಇದೆ. ಈ ಕಟ್ಟಡದನ್ನ ಸಂಪೂರ್ಣ ವಿನ್ಯಾಸ ಮಾಡಿತ್ತು ಈ ದೇಶ ಹಾಗೂ ನಾಡು ಕಂಡ ಅಪ್ರತಿಮ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರು. ತಾಲೂಕಿನಲ್ಲಿ ತನ್ನದೇ ಆದ ಇತಿಹಾಸ ಹೊಂದಿದೆ. ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಏನಂದರೆ ಇಲ್ಲಿ BEd ಮಾಡಿದರು, TCH ಮಾಡಿದರು, ಏನೋ ಗೌರ್ಮೆಂಟ್ ಟೀಚರ್ಸ್ ಪಕ್ಕ ಅಂತೇಳಿ. ಅಂದರೆ ಈ ಶಿಕ್ಷಣ ಸಂಸ್ಥೆಯಿಂದ ಸುಮಾರು ಲಕ್ಷಾಂತರ ಟೀಚರ್ಸ್ ಆಗಿ ಮಾರ್ಪಟ್ಟಿದ್ದಾರೆ ಹಾಗೂ ತನ್ನ ಸರ್ಕಾರದ ಹಲವಾರು ಉನ್ನತ ಹುದ್ದೆಗಳು. ನಾಲ್ವಡಿ ಕೃಷ್ಣ ರಾಜೇಂದ್ರ ಒಡೆಯರ್ ಅವರ ಕೊಡುಗೆ ಭಾಳಷ್ಟು ಅಪಾರ. 2003ರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ SM ಕೃಷ್ಣ ಅವರು ಈ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಶಾಲಾ ಕೊಠಡಿಗಳಿದ್ದಾವೆ. ಈ ಕಡೆ ಮೇಯ್ನ್ ಇದು ಎಂಟ್ರೆನ್ಸಿಂದ ಈ ಕಡೆಗೆ ಇಲ್ಲೆಲ್ಲ ಫೀಲ್ಡ್ ಇದೆ, ನೋಡಿದ್ರೆ ಆ ಕಡೆ ಕಾಲೇಜು ಸಹ ನಡೀತಾ ಇದೆ. ಇದೇ ಒಂದು ಕ್ಯಾಂಪಸ್ಸಲ್ಲಿ ಇದರಲ್ಲ, ಇದು ಬಾವಿ ಫುಲ್ಲು ಎಲ್ಲ ಕಲ್ಲಿನ ಇದರಲ್ಲೇ ನಿರ್ಮಾಣ ಮಾಡಿದ್ದಾರೆ. ಸುಮಾರು ಒಂದು ಎಷ್ಟಪ್ಪ ಅಂದರೆ ಒಂದು 100 ಅಡಿ ಇರ್ಬೋದು ಇದು ಆಳ. ಸಂಪೂರ್ಣ ನಿರ್ಮಾಣ ಮಾಡಿದ್ರು. ಅಂದರೆ ಹಿಂದೆ ಇದು ಧರ್ಮಛತ್ರ ಆಗಿತ್ತಲ್ಲ, ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗೋಸ್ಕರ ಈ ಬಾವಿಯನ್ನು ಉಗ್ರೇಗೌಡರು ನಿರ್ಮಾಣ ಮಾಡಿರ್ತಾರೆ. ಯಾಕೆಂದರೆ ಹಲೋ ವೀಕ್ಷಕರೇ, ನಮಸ್ಕಾರ. ವೆಲ್ಕಮ್ ಟು ಇನ್ಫೋ ಎಂಪೈರ್ ಕನ್ನಡ. ಬಹುಶಃ ಈ ಮಾತನ್ನು ಹೇಳೋದಕ್ಕೆ ನಾನು ಒಂದು 4 ತಿಂಗಳು ತೊಗೊಂಡೆ. ಯಾಕೆಂದರೆ ನನ್ನ ಎಜುಕೇಷನನ್ನು ಒಂದು ಹಂತಕ್ಕೆ ಮುಗಿಸಿ ನಾನು ಅಂದ್ಕೊಂಡಿರ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಬೇಕು. ತಾಲೂಕು ತುಮಕೂರು ಜಿಲ್ಲೆ ಚಿಕ್ಕನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಇದ್ದೇನೆ. ಬಹುಶಃ ನೀವು ನನ್ನ ಹಿಂದೆಗಡೆ ನೋಡ್ತಾ ಇದ್ದೀರ ಒಂದು ಕಟ್ಟಡ ಕಾಣಿಸ್ತಾ ಇದೆ. ಸುಮಾರು 100 ವರ್ಷಗಳಿಗಿಂತ ಹೆಚ್ಚು ವರ್ಷಗಳನ್ನು ಪೂರೈಸಿರುವ ಕಟ್ಟಡ ಇದೆ. ಇದು ಬರೀ ಕಟ್ಟಡ ಅಲ್ಲ, ಇದೊಂದು ಐತಿಹಾಸಿಕ ಹಿನ್ನೆಲೆ ಉಳ್ಳ ಪ್ರದೇಶ. ಯಾಕೆ ಅಂದರೆ ನಮ್ಮ ಮೈಸೂರಿನ ಮಹಾರಾಜರು 1916ರಲ್ಲಿ ಈ ಕಟ್ಟಡನ ಉದ್ಘಾಟನೆ ಮಾಡಿರ್ತಾರೆ. ಅದಕ್ಕಿಂತ ಮುಂಚೆ ಇದು ಏನೋ ಧರ್ಮಛತ್ರ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಮುಂದೆಗಡೆ ಎಲ್ಲಿದೆ, ಎಕ್ಸಾಕ್ಟ್ ಸ್ಪಾಟ್ ಎಲ್ಲಿದೆ ಅಂದರೆ ಇದು ಕರೆಕ್ಟಾಗಿ ರಾಷ್ಟ್ರೀಯ ಹೆದ್ದಾರಿ 48 ಆದೋಗಿದೆಯಲ್ಲ, ಬೆಂಗಳೂರು ಟು ದಾವಣಗೆರೆ ಹೆದ್ದಾರಿ, ಅದ್ರ ಪಕ್ಕದಲ್ಲೇ ಇದೆ. ಇದು ಒಂದು ಕಾಲದಲ್ಲಿ ಇಲ್ಲಿನ ಶ್ರೀಮಂತ ವ್ಯಕ್ತಿಯಾಗಿರ್ತಕ್ಕಂಥ ಉಗ್ರೇಗೌಡರು ತಮ್ಮ ಸ್ವಂತ ಜಮೀನನ್ನು ರೈತರ ಆಧುನಿಕ ಕೃಷಿಗೋಸ್ಕರ, ರೈತರಿಗೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಉದ್ದೇಶಕ್ಕೋಸ್ಕರ ತಮ್ಮ 106 ಎಕರೆ ಜಮೀನನ್ನು ದಾನವಾಗಿ ಕೊಡ್ತಾರೆ. ಅದೇ ರೀತಿ ಈ ಒಂದು ಕಟ್ಟಡವನ್ನು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂತಹ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಉಗ್ರೇಗೌಡರು ಇತಿಹಾಸವನ್ನು ತಿಳ್ಕೊಬೇಕಂತ ದೃಷ್ಟಿಯಿಂದ ನಿಮಗೆ ಪರಿಚಯ ಮಾಡಿಸ್ಕೊಡ್ಬೇಕಾಯ್ತು. ಬನ್ನಿ ಇನ್ನು ಒಳಗಡೆ ಯಾವ ರೀತಿ ಇದೆ ಈ ಒಂದು ಕಟ್ಟಡ. ಇನ್ನೊಂದು ಹೇಳ್ಬೇಕಂದ್ರೆ ಈ ಕಟ್ಟಡದ ವಿನ್ಯಾಸ ಮಾಡಿತ್ತು ಹಾಗೂ ನಾಡು ಕಂಡ ಅಪ್ರತಿಮ ಇಂಜಿನಿಯರ್ ಎಂದೇ ಖ್ಯಾತಿಯಾಗಿರುವ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಕಟ್ಟಡವನ್ನು ವಿನ್ಯಾಸ ಮಾಡ್ತಾರೆ. ಬನ್ನಿ ಈ ಕಟ್ಟಡದ ವಿನ್ಯಾಸ ಒಳಗಡೆ ಎಲ್ಲ ಇದೆ. ಸುಮಾರು ನೀವು ನೋಡ್ತೀರಿ ಎಲ್ಲ ಸಂಪೂರ್ಣವಾಗಿ ಏನು ಕಲ್ಲಿಂದಲೇ ನಿರ್ಮಾಣ ಆಗಿದೆ. ಯಾಕೆ ನೋಡಿ ಕಲ್ಲು ಮತ್ತು ಇಟ್ಟಿಗೆ ಅಂದರೆ ಬೇಸಿಗೆಗಾಲದಲ್ಲಿ ಇದು ತಣ್ಣಗಿರುತ್ತೆ, ಚಳಿಗಾಲದಲ್ಲಿ ಬಿಸಿ ಇರುತ್ತೆ. ಹಾಗಾಗಿ ವೈಜ್ಞಾನಿಕವಾಗಿ ಸಮೇತ ಈ ಕಟ್ಟಡ ಒಂದು ಸಮರ್ಥತೆಯನ್ನು ಹೊಂದಿದೆ. ಭಾಳಷ್ಟು ಭದ್ರ ಬುನಾದಿಯನ್ನು ಹಾಕಿ ಈ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಸುಮಾರು 100 ವರ್ಷ ಆಗಿದೆ ಅಂದರೆ ಈ ಕಟ್ಟಡ ನೀವು ನಂಬೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಮೈನ್ ಡೋರು, ಇದು ಇಲ್ಲಿನ ಮೈನ್ ಡೋರು. ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಒಂದು ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಶ್ರೀ ಕೃಷ್ಣ ರಾಜೇಂದ್ರ ವ್ಯವಸಾಯ ಧರ್ಮ ಪಾಠಶಾಲೆ ಚಿಕ್ಕನಹಳ್ಳಿ ಅಂತೇಳಿ. ಫೌಂಡೆಡ್ ಬೈ M ಉಗ್ರೇಗೌಡ, ಅನ್ಲೀವ್ಡ್ ಬೈ AR ಬ್ಯಾನರ್ಜಿ, ಸ್ಕ್ವೇರ್ ಆಫ್ ದಿವಾನ್ ಆಫ್ ಮೈಸೂರು ಅಂತ ಇದೆಯಲ್ಲ, ಇದು 23 ಆಗಸ್ಟ್ 1922ರಲ್ಲಿ ಉದ್ಘಾಟನೆಗೊಂಡಿದೆ. ದಿವಾನ್ ಆಫ್ ಮೈಸೂರವರು ಬಂದು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ. ಭಾಳಷ್ಟು ತುಂಬ ಚೆನ್ನಾಗಿದೆ. ಒಳಗಡೆ ಹೋಗ್ತಿದ್ದಂಗೆ ಒಂಥರ ಏನು ತಣ್ಣಗೆ ಅನಿಸುತ್ತೆ ಈ ಕಟ್ಟಡ. ಈಗ ಬರ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಆಫೀಸ್ ಇದೆ, ವೈಸ್ ಪ್ರಿನ್ಸಿಪಾಲ್ ಅವರ ಆಫೀಸು. ಈ ಕಡೆ ಆಫೀಸ್ ಸ್ಟಾಫ್ ಆಫೀಸ್ ಇದೆ. ಒಳಗಡೆ ಬರ್ತಿದ್ದಂಗೆ ಭಾಳಷ್ಟು ಒಂಥರ ಏನು ತಣ್ಣಗಿದೆ, ಅಷ್ಟು ತುಂಬ ಚೆನ್ನಾಗಿದೆ ಈ ಕಟ್ಟಡ. ಫಸ್ಟ್ ಫ್ಲೋರು, ಇದರಲ್ಲಿ ವೈಸ್ ಪ್ರಿನ್ಸಿಪಾಲ್ ಆಫೀಸು ಮತ್ತು ಟೀಚರ್ಸ್ ಎಲ್ಲ ಸ್ಟಾಫ್ ರೂಮ್ ಇದೆ. 2 ಅಂತಸ್ತಿನ ಕಟ್ಟಡ ಇದು. ಭಾಳಷ್ಟು ವಿಶಾಲವಾಗಿದೆ. ಮೇಲ್ಗಡೆ ಎಲ್ಲ ಏನೋ ಹೆಂಚಿನಿಂದ ನಿರ್ಮಾಣ ಮಾಡಿದರೆ, ಯಾವುದೇ ಎಲ್ಲ ಮಾಡರ್ನ್ ಟಚ್ ಇಲ್ಲ, ಒರಿಜಿನಾಲಿಟಿಯನ್ನು ಕಾಪಾಡಿದ್ದಾರೆ. ಹಂಗೆ ಸ್ವಲ್ಪ ಈ ಬಣ್ಣ ಗಿಣ್ಣ ಎಲ್ಲ ಹೊಸ್ದಾಗಿ ಮಾಡಿದ್ದಾರೆ. ನೀವು ಕಾಣೋದು ಈ ಕಡೆ ಬಂದರೆ ಮೇಲ್ಗಡೆ ಹೋಗೋದಕ್ಕೆ ಈ ಮೆಟ್ಲಿನ ವ್ಯವಸ್ಥೆ ಇದೆ. ಇದು ಏನೋ ವುಡ್ಡು ಮೆಟ್ಲಿದು ನೋಡಿ, ಸಂಪೂರ್ಣ ಮರದ ಮೆಟ್ಲಿದು. ಇದು ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ಭಾಳಷ್ಟು ಏನೋ ರೌಂಡ್ ಸರ್ಕಲ್ ಶೇಪಲ್ಲಿದೆ. ಇಂದಿಗೂ ಸಮೇತ ಇದು ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ಮೇಲ್ಗಡೆ ಲೈಬ್ರರಿ ಮಾಡಿದ್ದಾರೆ ಕಾಲೇಜ್ನವರು, ಸ್ಕೂಲವರು. ಬನ್ನಿ ಮೇಲ್ಗಡೆ ಯಾವ ರೀತಿ ಇದೆ ಅಂತ ನೋಡೋಣ.
ಇವಾಗ ಮೊದಲೇ ಮಾಡಿಗೆ ಬಂದಿದ್ವಿ ಮೇಲ್ಗಡೆ. ನೀವು ನೋಡ್ತಾ ಇರ್ಬೋದು, ಈ ಕಡೆ ಎಲ್ಲ ರೂಮ್ಗಳಿದ್ದಾವೆ, ಸ್ಟೂಡೆಂಟ್ಸ್ ಶಾಲಾ ಕೊಠಡಿಗಳಿದ್ದಾವೆ. ಈ ಕಡೆ ಮೇಯ್ನ್ ಇದು ಎಂಟ್ರೆನ್ಸಿಂದ ಈ ಕಡೆಗೆ ಇಲ್ಲೆಲ್ಲ ಫೀಲ್ಡ್ ಇದೆ ನೋಡಿದ್ರೆ. ಆ ಕಡೆ ಕಾಲೇಜು ಸಹ ನಡೀತಾ ಇದೆ. ಇದೇ ಒಂದು ಕ್ಯಾಂಪ್ ಇರ್ಬೋದು. ಈ ಕಡೆ ಎಲ್ಲ ಹೈಸ್ಕೂಲ್ ಇದೆ, ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲು ಸೆಕ್ಷನ್ ಇದೆ. ಆ ಕಡೆ ಈ ಕಡೆ ಭಾಳಷ್ಟು ವಿಶಾಲವಾದ ಏನು ಮೈದಾನ ಇದೆ ಆಟ ಆಡೋದಕ್ಕೆ. ಎಲ್ಲ ಹೋಬಳಿ ಮಟ್ಟದ ಕ್ರೀಡಾಕೂಟಗಳು ಎಲ್ಲ ಇಲ್ಲಿ ನಡೀತಾ ಇರ್ತವೆ. ಭಾಳಷ್ಟು ವಿಸ್ತೀರ್ಣವಾಗಿ ವಿಶಾಲವಾಗಿದೆ ಈ ಕಟ್ಟಡ, ಮತ್ತು ಜಾಗ ಕೂಡ ಅಷ್ಟು ಆರಾಮಾಗಿದೆ. ನಾವು ಒಂದು ಕಟ್ಟಡದ ಉದ್ಘಾಟನೆಗೆ ಒಬ್ಬರು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾಗ ಎಷ್ಟು ಸಕಲ ಸಿದ್ಧತೆ ನಡೆದಿರುತ್ತೆ, ಆ ರೀತಿ ಅವಾಗ ಮೈಸೂರು ಮಹಾರಾಜರು ಬಂದಾಗ ಇಡೀ ಒಂದು ಚಿಕ್ಕನಹಳ್ಳಿ ಸುತ್ತಮುತ್ತ ಭಾಗದಲ್ಲಿ ಭಾಳಷ್ಟು ಸಂತೋಷ. ನಾವು ಇನ್ನೊಂದು ಏನು ಹೇಳ್ತೀವಿ ಅಂದರೆ, ನಮ್ಮ ನವ ಕರ್ನಾಟಕ ನಿರ್ಮಾಣಕ್ಕೆ ಮೈಸೂರು ನಾಲ್ವಡಿ ಕೃಷ್ಣ ರಾಜೇಂದ್ರ ಒಡೆಯರವರ ಕೊಡುಗೆ ಭಾಳಷ್ಟು ಅಪಾರ. ಒಂದು ಸರಿ ಅದನ್ನು ಯಾವ ರೀತಿ ಹೇಳ್ತಾರೆ ಅಂದರೆ, ಜಮ್ಶೆಡ್ಜಿ ಟಾಟಾ ಅವರು ನಮ್ಮ ಬೆಂಗಳೂರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಬಗ್ಗೆ ತಾಂತ್ರಿಕ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡಬೇಕು ಅಂತ ಪ್ಲೇಸನ್ನು ಹುಡುಕ್ತಿರ್ತಿರ್ತಾರೆ. ಇಡೀ ದೇಶಾದ್ಯಂತ ಹುಡುಕ್ತಿದ್ದಾಗ ಯಾರು ಜಾಗ ಕೊಡೋದಿಲ್ಲ. ಅಂದರೆ ಆವಾಗ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಅಂದರೆ ಏನೋ ತಂತ್ರಜ್ಞಾನ, ವಿಜ್ಞಾನ ಬಗ್ಗೆನೇ ಆಸಕ್ತಿ ಇಲ್ಲ, ಗಮನನೇ ಇಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಸುಮಾರು 450 ಎಕರೆ ಜಮೀನನ್ನು ಬೆಂಗಳೂರಲ್ಲಿ ಉಚಿತವಾಗಿ ಕೊಟ್ಟು 50,000 ರೂಪಾಯಿ ವಾರ್ಷಿಕ ಧನ ಸಹಾಯನ ಮಾಡಿ ಇನ್ಸ್ಟಿಟ್ಯೂಟನ್ನು ಶುರು ಮಾಡ್ತಾರೆ. ಅದೇ ಇವತ್ತು ನಾವು ಇನ್ನು IIT ಅಂತ ಕರಿತೀವಿ, ಅದು ನಮ್ಮ ಬೆಂಗಳೂರಲ್ಲಿ ಶುರುವಾಗೋದಕ್ಕೆ ಕಾರಣ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರವರು ಅಂತ ಕೂಡ. ಇಷ್ಟು ದೂರದೃಷ್ಟಿಯನ್ನು ಉಳ್ಳಂತಕ್ಕಂಥ ಮನಸ್ಥಿತಿಯನ್ನು ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಹೊಂದಿದ್ರು. ಅದನ್ನೇ ಹೇಳೋದು, ಇಂಥ ಕೆಲಸ ಕಾರ್ಯಗಳು, ಇಂತಹ ಒಂದು ಜನಪರ ಯೋಜನೆಗಳು ಯಾರಿಂದ ಮಾಡೋಕ್ಕೆ ಸಾಧ್ಯ ಅಂದರೆ ಅದನ್ನು ಅಂತಹ ದೂರದೃಷ್ಟಿ ಉಳ್ಳಂತಕ್ಕಂಥ ನಾಯಕರಿಂದ ಮಾಡೋಕ್ಕೆ ಸಾಧ್ಯ. ಅದನ್ನೇ ಹೇಳೋದು ನಾವು ವಿಷನರಿ ಲೀಡರ್ಶಿಪ್ ಅಂತ ಕರಿತೀವಿ ಅದನ್ನು. ಅಂದರೆ ದೂರದೃಷ್ಟಿ ಉಳ್ಳಂತಕ್ಕಂಥ ನಾಯಕ ಮತ್ತು ನಾಯಕತ್ವದಿಂದ ಮಾತ್ರ ಇಂತಹ ಜನಪರ ಯೋಜನೆಗಳು ಮತ್ತು ಸಮಾಜ ಸೇವೆಯ ಅಂತಹ ಐತಿಹಾಸಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಅಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿ ಉಗ್ರೇಗೌಡರಿಗೆ ನಾವು ಅತ್ಯಂತ ಚಿರಋಣಿಯಾಗಿರಬೇಕಾಗುತ್ತೆ. ಇಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸನ ಮಾಡಿ ಸರ್ಕಾರದ ಹಲವಾರು ಉನ್ನತ ಮಟ್ಟಕ್ಕೇರಿ ಸುಮಾರು ಲಕ್ಷಾಂತರ ಜನ ಟೀಚರ್ಸ್ ಆಗಿ ನೇಮಕ ಆಗಿದ್ದಾರೆ, ತಮ್ಮ ಜೀವನವನ್ನು ಕಟ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಇಂತಹ ಶಾಲೆಯನ್ನು ನಾವು ಇನ್ನಷ್ಟು ಕಾಪಾಡ್ಕೊಳ್ಬೇಕು, ಉಳಿಸ್ಕೊಂತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ವಿ. ಅದೇ ರೀತಿ ಈ ಒಂದು ವಿಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಕಂಥ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆಗಿರ್ತಕ್ಕಂತಹ ಶ್ರೀ ಕೃಷ್ಣಪ್ಪ ಸರ್ ಅವರಿಗೆ, ಅದೇ ರೀತಿ ಈ ಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಕುಮಾರ್ ಸರ್ ಅವರಿಗೆ ನಾನು ತುಂಬದೇ ಧನ್ಯವಾದಗಳನ್ನು ಹೇಳ್ತೀನಿ. ನಮಗೆ ಅವಕಾಶ ಮಾಡಿಕೊಟ್ಟು, ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಇಷ್ಟೊಂದೆಲ್ಲ ಸಹಕಾರ ನೀಡಿದ್ದಾರೆ. ಇಷ್ಟೊಂದೆಲ್ಲ ನಮಗೆ ತಿಳಿದಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಇಷ್ಟು ಈ ಒಂದು ಸಂಸ್ಥೆಯ ಇತಿಹಾಸಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಇನ್ಫೋ ಎಂಪೈರ್ ಕನ್ನಡವನ್ನು ಬೆಂಬಲಿಸಿ. ನಮಸ್ಕಾರ.